Uh, welcome to my channel. Welcome to my channel. Hi friends, welcome to my channel Knowledge Trackup. ನಾವು ಇವತ್ತು ಟೆಂತ್ ಸ್ಟ್ಯಾಂಡರ್ಡ್ ಸೈನ್ಸ್ ಪೇಪರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ ಒನ್ ಬೈ ಒನ್, ಸೊ ಯು ಕ್ಯಾನ್ ಗೆಟ್ ದ ಕೀ ಆನ್ಸರ್ಸ್. ಲೆಟ್ ಅಸ್ ಸ್ಟಾರ್ಟ್ now. So now here we can start. The first question we can see. ಮೊದಲನೇ ಕ್ವಶನ್ನು ಈ ಥರ ಕೇಳಿದ್ದಾರೆ. ಓಕೆ, 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್. ಪಾರ್ಟ್ ಎ ಫಿಸಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಕ್ವಶನ್ ಬಂದು 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್, ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಾಬೆಟ್. ಈಗ ಮೊದಲನೇ ಕ್ವಶನ್ ಬಂದು ದ ಪವರ್ ಆಫ್ ದ ಲೆನ್ಸ್ ಈಸ್ +2d, ದೆನ್ ದ ಫೋಕಲ್ ಲೆಂತ್ ಆಫ್ ದಟ್ ಲೆನ್ಸ್ ಈಸ್. 4 ಆಪ್ಷನ್ ಕೊಟ್ಟಿದ್ದಾರೆ. ಎ ಬಂದು 0.5 ಮೀಟರ್, ಬಿ ಬಂದು 2 ಮೀಟರ್, ಸಿ ಬಂದು 0.2 ಮೀಟರ್ ಆ್ಯಂಡ್ ಡಿ ಬಂದು 5 ಮೀಟರ್. ನಾವು ದ ಆಪ್ಷನ್ ಹಿಯರ್, ಫಸ್ಟ್ ಆಪ್ಷನ್ ಏನು ಬಂದು ಅಂದರೆ 0.5 ಮೀಟರ್. ಹೇಗೆ ಅಂದರೆ ಪವರ್ ಆಫ್ ದ ಲೆನ್ಸ್ ಐ ಕ್ಯಾನ್ ಶೋ ಯು ಆನ್ ದ ಬೋರ್ಡ್. ಸೊ ಪವರ್ ಆಫ್ ದ ಲೆನ್ಸ್, ದ ಫಾರ್ಮುಲಾ ಏನಾಗಿರುತ್ತೆ ಅಂದರೆ ಎಫ್ ಈಸ್ ಈಕ್ವಲ್ ಟು 1/p ಫಾರ್ಮುಲಾ ಇದೆ. ಏಕೆ ನಾವು ಬರೆಯೋದು ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಸೊ ಫೋಕಲ್ ಲೆಂತ್ ಕಂಡುಹಿಡಬೇಕು. ನಾವು ಹಿಯರ್ ಪವರ್ ಆಫ್ ದ ಲೆನ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ +2d. ಸೊ ನಾವು ಇಲ್ಲಿ ಪಿ ಜಾಗಕ್ಕೆ 2 ಹಾಕಿದ್ರೆ 1/2 ಅಂತ ಬರುತ್ತೆ ಫ್ರ್ಯಾಕ್ಷನಲ್ಲಿ. 1/2 ಫ್ರ್ಯಾಕ್ಷನಲ್ಲಿ ನಾವು ಮಾಡಿದಾಗ ಏನಾಗುತ್ತೆ, ಡೆಸಿಮಲಲ್ಲಿ ಇದು 0.5 ಆಗುತ್ತೆ. ಸೊ ನಮ್ಮ ಆಪ್ಷನ್ ಏನು ಬಂತು ಅಂದರೆ ಇಲ್ಲಿ ಫಸ್ಟ್ ಆಪ್ಷನ್ ಹಿಯರ್ ಎ ಆಗುತ್ತೆ. ಫಸ್ಟ್ ಆಪ್ಷನ್ ಬಂದು ಎ ಆಗುತ್ತೆ. ಸೊ ಇಲ್ಲಿ ನಾವು ಏನು ಚೂಸ್ ಮಾಡಬೇಕು ಅಂದರೆ ದ ಫಸ್ಟ್ ಆಪ್ಷನ್ ಎ, ಇದನ್ನು ಎನ ಚೂಸ್ ಮಾಡ್ತೀವಿ. 0.5 ಮೀಟರ್, ದಟ್ ಈಸ್ ದ ಫೋಕಲ್ ಲೆಂತ್. ಸೆಕೆಂಡ್ ಕ್ವಶನ್ ಬಂದು ಇಲ್ಲಿ the resistivities of the some materials at 20 degree are given in the table below. Resistivity, okay, resistivities. So now materials K, resistivity is 2.63 10 to the power of -8, L is 5.20 into 10 to the power of -8, and M is 1.60 into 10 to the power of -8, and N is 6.84 into 10 to the power of -8. ಈ ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ರೆಸಿಸ್ಟಿವಿಟಿ ಆಫ್ ಸಮ್ ಮೆಟೀರಿಯಲ್ಸ್ ಅಟ್ 20 ಡಿಗ್ರಿ ಕೊಟ್ಟಿದ್ದಾರೆ. ಅದರಲ್ಲಿ ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಮಾಂಗ್ ದೀಸ್ ಮೆಟೀರಿಯಲ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಬೆಸ್ಟ್ ಕಂಡಕ್ಟರ್ ಯಾವುದು ಅಂತ. ಹೆಂಗೆ ಬೆಸ್ಟ್ ಕಂಡಕ್ಟರ್ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಸೊ ನಾವು ದ ರಿಲೇಷನ್ಶಿಪ್ ಬಿಟ್ವೀನ್ ದ ರೆಸಿಸ್ಟೆನ್ಸ್ ಆ್ಯಂಡ್ ದ ಪವರ್, ರೆಸಿಸ್ಟೆನ್ಸ್ ಆ್ಯಂಡ್ ದ ಕರೆಂಟ್. ಸೊ ನಾವು ಅಲ್ಲಿ ರೆಸಿಸ್ಟೆನ್ಸ್ ಆ್ಯಂಡ್ ಕರೆಂಟ್ ಫಾರ್ಮುಲಾ ನಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಸೊ ದಟ್ ಈಸ್ R is equal to V/I. ಸೊ ನಾವು ರೆಸಿಸ್ಟೆನ್ಸ್ ಯಾವುದು ಕಮ್ಮಿ ಇರುತ್ತೆ ಅಲ್ಲಿ ಕರೆಂಟು ಜಾಸ್ತಿ ಫ್ಲೋ ಆಗುತ್ತೆ ಅಂತ. ಸೊ ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂದರೆ, ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂದರೆ ಇಲ್ಲಿ ಸೊ ರೆಸಿಸ್ಟೆನ್ಸ್ ಯಾವುದು ಕಮ್ಮಿ ಇದೆ. ಈಗ 4 KLMN, ಅದರಲ್ಲಿ 4ರಲ್ಲಿ ದ ಲೀಸ್ಟ್ ಡೆಸಿಮಲ್ ನಂಬರ್ ಅದರಲ್ಲಿ ಯಾವುದಂದ್ರೆ 1.60 ಇದೆ. ಅಂದರೆ ಇಲ್ಲಿ ದ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂದರೆ ರೆಸಿಸ್ಟೆನ್ಸು ಕಮ್ಮಿ ಇದ್ದಾಗ ಯು ಕ್ಯಾನ್ ಸಿ ದ ಆರೋ, ಕರೆಂಟು ಜಾಸ್ತಿ ಇರುತ್ತೆ. ಸೊ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಅದನ್ನು ವಿಲೋಮ ಅಂತಾರೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್, ರೆಸಿಸ್ಟೆನ್ಸ್ ಕಮ್ಮಿ ಇದ್ದಾಗ ಕರೆಂಟ್ ಜಾಸ್ತಿ ಇರುತ್ತೆ. ಇಲ್ಲಿ ಕಮ್ಮಿ ಇರೋ ರೆಸಿಸ್ಟೆನ್ಸ್ ಯಾವುದು ಅಂದರೆ ಎಮ್. ಸೊ ನಮ್ಮ ಆಪ್ಷನ್ ಏನಾಗಿರಬೇಕು, ಇಟ್ ಈಸ್ ಎಮ್. ಸೊ ದಟ್ ಈಸ್ ಹಿಯರ್ 1.60 into 10 to the power of -8. ಎಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೋ ಅಲ್ಲಿ ಕರೆಂಟ್ ಜಾಸ್ತಿ ಇರುತ್ತೆ. ಸೊ ದ ಸೆಕೆಂಡ್ ಆಪ್ಷನ್ ಈಸ್ ಸಿ ಇದು ಎಮ್ ಅಂತ ಬರುತ್ತೆ. ನಾವೀಗ ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ಎಲ್ಲರಿಗೂ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ಸೆಕೆಂಡ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ರೈಟ್ ದ ಸಿಂಬಲ್ ಡಯಾಗ್ರಾಮ್ ಆಫ್ ದ ಫಾಲೋಯಿಂಗ್ ಕಾಂಪೊನೆಂಟ್ಸ್ ಯೂಸ್ಡ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ರಿಯೋಸ್ಟ್ಯಾಟ್ ಕೇಳಿದ್ದಾರೆ, ಆಮೇಲೆ ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್.
ಸೊ ಇದನ್ನ ಸಿಂಬಲ್ನ ನಾವು ಇಲ್ಲಿ ಈಗ ಬರೆಯೋಣ. ಸೊ ರಿಯೋಸ್ಟ್ಯಾಟ್ ಸಿಂಬಲ್. ಸೊ ಐ ವಿಲ್ ರೈಟ್ ದ ರಿಯೋಸ್ಟ್ಯಾಟ್ ಸಿಂಬಲ್. ಸೊ ರಿಯೋಸ್ಟ್ಯಾಟ್ ಸಿಂಬಲ್ ಯಾವ ಥರ ಬರುತ್ತೆ ಅಂದರೆ ಹೀಗೆ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಆ್ಯಂಡ್ ದಿಸ್ ಈಸ್ ದ arrow, that is the rheostat, and the wire like connecting without joining. ಒಂದು ವೈರು ಹೀಗೆ ಹೋಗ್ತಾಯಿದ್ರೆ ಅನದರ್ ವೈರ್ ಹೀಗೆ ಬಂದು ಈ ಥರ ಲೂಪ್ ಫಾರ್ಮ್ ಮಾಡಿ ಅನದರ್ ವೈರ್ ಹೋಗುತ್ತೆ. ಇಟ್ ಈಸ್ ನಾಟ್ ಕನೆಕ್ಟಿಂಗ್. ಸೊ ದೀಸ್ ಟು ಆರ್ ದ ಸಿಂಬಲ್ಸ್ ಫಾರ್ ದ ಗಿವನ್ ಥಿಂಗ್. ರಿಯೋಸ್ಟ್ಯಾಟ್ ಒಂದು, ಇನ್ನೊಂದು ವೈರ್ ಕನೆಕ್ಟಿಂಗ್ ನಾಟ್ ಜಾಯ್ನಿಂಗ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ ನೆಕ್ಸ್ಟು how many times the magnetic field produced by a circular coil of a conductor having 5 turns is larger than the magnetic field produced by a coil of 1 turn. So ಇದು ಕಂಪ್ಲೀಟ್ಲಿ ಕಾನ್ಸೆಪ್ಟ್ ಓರಿಯೆಂಟೆಡ್. ಸೊ ನಾವು ಕಾನ್ಸೆಪ್ಟ್ ಓರಿಯೆಂಟೆಡ್ ಹೇಗಾಗುತ್ತೆ ಅಂದರೆ, ಸೊ ಈಗ ದ ಕಾನ್ಸೆಪ್ಟ್ ಸೇಸ್ ದಿಸ್ ಈಸ್ ದ ಕಂಡಕ್ಟರ್ ಆ್ಯಂಡ್ ಅಲ್ಲೇನಾಗುತ್ತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಅಂತ ಇರುತ್ತೆ. ಸೊ ಈಗ 1 ಟರ್ನ್ ಇದ್ದರೆ, ಸೊ ಅಲ್ಲಿ ಹೌ ಮೆನಿ ಟೈಮ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈಕ್ 5 ಟರ್ನ್ಸ್ ಅಂತ ಕೇಳಿದರೆ, ಇಲ್ಲಿ ನಾವು ಅದು 5 ಟರ್ನ್ಸ್ಗೆ ಇದ್ದಾಗ ಎಷ್ಟಾಗುತ್ತೆ ಅಂತ, 1 ಟರ್ನ್ಗೆ ಎಷ್ಟಿದ್ರೆ ಅದು ಎಷ್ಟಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಇಟ್ ಈಸ್ 5 ಟೈಮ್ಸ್. ಸೊ 1 ಟರ್ನ್, ಈಗ ನಾವು ಯು ಕ್ಯಾನ್ ಸಿ 1 ಸರ್ಕಲ್ ಅರೌಂಡ್ ದ ಕಾಯಿಲ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ 1 ಟೈಮ್ ಇರುತ್ತೆ. ಅದೇ ಥರ 5 ಟರ್ನ್ಸ್ ಅಂದರೆ ಇಟ್ ವಿಲ್ ಬಿ 5 ಟೈಮ್ಸ್. ಸೊ ದ ಆನ್ಸರ್ ನಿಮ್ದು ಏನಾಗಿರಬೇಕು ಅಂದರೆ ಇಟ್ ಈಸ್ 5 ಟೈಮ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ 1 ಟರ್ನ್ಗೆ 1 ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದರೆ 5 ಟರ್ನ್ಸ್ಗೆ 5 ಟೈಮ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ದಟ್ ಈಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಆ ಕ್ವಶನ್ಗೆ ಅದು ಆನ್ಸರ್ ಆಗಿರುತ್ತೆ. ಸೊ ನನಗೆ ಅನಿಸುತ್ತೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ. ಸೊ ಹೌ ಮೆನಿ ಟೈಮ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಅಂದರೆ 5 ಟೈಮ್ಸ್, ಬಿಕಾಸ್ 1 ಟರ್ನ್ 1 ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ 5 ಟರ್ನ್ಸ್ 5 ಟೈಮ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಥರ್ಡ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಅಬ್ಸರ್ವ್ ದ ಫಿಗರ್ ಗಿವನ್ ಬಿಲೋ ಅಮಂಗ್ ದ ರೆಸಿಸ್ಟರ್ಸ್ ಎ ಆ್ಯಂಡ್ ಬಿ ಥ್ರೂ ವಿಚ್ ದ ರೆಸಿಸ್ಟರ್ಸ್ ಆಫ್ ದ ರೆಸಿಸ್ಟರ್ಸ್ ಮೋರ್ ಕರೆಂಟ್ ಫ್ಲೋಸ್. ವಿಚ್ ಆಫ್ ದ ರೆಸಿಸ್ಟರ್ ಮೋರ್ ಕರೆಂಟ್ ಫ್ಲೋಸ್? ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್. ನಾವು ಸರ್ಕ್ಯೂಟಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಒಂದು ಎ ಬಂದು 4 ಓಮ್ ಇದೆ ರೆಸಿಸ್ಟೆನ್ಸ್. ಸೊ ರಿಜಿಸ್ಟರ್ 4 ಓಮ್ ರಿಜಿಸ್ಟರ್ ಆ್ಯಂಡ್ ಬಿ ಬಂದು 20 ಓಮ್ ರಿಜಿಸ್ಟರ್ ಇದೆ. ಸೊ ಇದರಲ್ಲಿ ಯಾವುದರಲ್ಲಿ ಕರೆಂಟ್ ಜಾಸ್ತಿ ಪಾಸ್ ಆಗುತ್ತೆ ಅಂದರೆ, ಸೊ ಆಬ್ವಿಯಸ್ಲಿ ವಿ ಕ್ಯಾನ್ ಸೇ ಯಾವುದರಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ ಅದರಲ್ಲಿ ಜಾಸ್ತಿ ಕರೆಂಟ್ ಪಾಸ್ ಆಗುತ್ತೆ. ಹೇಗೆ ಅಂದರೆ, ಸೊ ದ ರಿಲೇಷನ್ಶಿಪ್ ಬಿಟ್ವೀನ್ ಲೈಕ್ ಆರ್ ಆ್ಯಂಡ್ ಐ. ಸೊ ರೆಸಿಸ್ಟೆನ್ಸ್ ಕಮ್ಮಿ ಇದ್ದರೆ ಕರೆಂಟ್ ಜಾಸ್ತಿ. ಸೊ ನಮಗೆ ಎನಲ್ಲಿ ಲೈಕ್ 4 ಓಮ್ ಇದೆ. ಸೊ 4 ಓಮ್ ಇದೆ. ಆಮೇಲೆ ಬಿನಲ್ಲಿ ಎಷ್ಟು ಓಮ್ ಇದೆ? ಬಿನಲ್ಲಿ 20 ಓಮ್ ಇದೆ. ಸೊ ಎರಡಕ್ಕೂ ನಾವು ಕಂಪೇರ್ ಮಾಡಿದಾಗ 4 ಓಮ್ 20 ಓಮ್ ಕಂಪೇರ್ ಮಾಡಿದಾಗ 4 ಓಮು ಕಮ್ಮಿ ರೆಸಿಸ್ಟೆನ್ಸ್. ಸೊ ಯಾವಾಗ ನಮಗೆ ಕಮ್ಮಿ ರೆಸಿಸ್ಟೆನ್ಸ್ ಇರುತ್ತೆ ಅಲ್ಲಿ ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೆ. ಅಂದರೆ ನಮ್ಮ ಆಪ್ಷನ್ ಏನಾಗಿರಬೇಕು? ಎ ಆಗಿರಬೇಕು. ಅದರಲ್ಲಿ ಎನಲ್ಲಿ ಕರೆಂಟು ತುಂಬ ಚೆನ್ನಾಗಿ ಪಾಸ್ ಆಗುತ್ತೆ ಕಂಪೇರ್ ಟು ಬಿ, ಬಿಕಾಸ್ ಬಿನಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ಎನಲ್ಲಿ ಕಮ್ಮಿ ಇದೆ. ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ಕರೆಂಟು ಜಾಸ್ತಿ ಪಾಸ್ ಆಗುತ್ತೆ. ವಿಚ್ ರೆಸಿಸ್ಟರ್ ಹ್ಯಾವಿಂಗ್ ಮೋರ್ ಕರೆಂಟ್ ಫ್ಲೋಸ್ ಅಂದರೆ ಯಾವ ರೆಸಿಸ್ಟರ್ ಮೋರ್ ಕರೆಂಟ್ ಫ್ಲೋ ಆಗುತ್ತೆ? ದ ರೆಸಿಸ್ಟರ್ ಎ ಅಂತ ನಿಮ್ಮ ಆನ್ಸರ್ ಆಗಿರಬೇಕು. ಓಕೆ, ಸೊ ನಾವು ಮುಂದಿನ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು 6ನೇ ಕ್ವಶನ್ನು. ಸೊ ವಾಟ್ ಈಸ್ ದ ಕಲರ್ ಆಫ್ ದ ಡೇಂಜರ್ ಸಿಗ್ನಲ್ ಲೈಟ್? ವೈ ಈಸ್ ದಟ್ ಕಲರ್ ಯೂಸ್ಡ್? ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇಟ್ ಈಸ್ ವೆರಿ ರೆಗ್ಯುಲರ್ ಕ್ವಶನ್. ಸೊ ನಾವೆಲ್ಲ ದಿನನಿತ್ಯ ನೋಡಿರ್ತೀವಿ. ಸೊ ವಾಟ್ ಈಸ್ ದ ಡೇಂಜರ್ ಕಲರ್ ಸಿಗ್ನಲ್ ಲೈಟ್ ಅಂತ ಕೇಳಿದ್ದಾರೆ. ನಾವು ಸಿಗ್ನಲ್ ಲೈಟಲ್ಲಿ ಡೇಂಜರ್ ಕಲರ್ ಯಾವುದಿದೆ ಅದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಿಮ್ಮ ಮನಸ್ಸಿಗೆ ಬಂದಿರುತ್ತೆ. ಸೊ ಅದು ಏನಾಗಿದೆ? ಇಟ್ ಈಸ್ ಎ ರೆಡ್ ಕಲರ್. ಸೊ ಇಟ್ ಈಸ್ ಎ ರೆಡ್ ಕಲರ್. ಸೊ ರೆಡ್ ಕಲರ್ದು ಡೇಂಜರ್ ಸಿಗ್ನಲ್ ಲೈಟ್ ಆಗಿರುತ್ತೆ. ಯಾಕೆ ರೆಡ್ ಕಲರ್ನೇ ಯೂಸ್ ಮಾಡ್ತಾರೆ ಅಂದರೆ, ರೆಡ್ ಕಲರ್ ಈಸ್ ಹ್ಯಾವಿಂಗ್ ಎ ಲಾಂಗರ್ ವೇವ್ ಲೆಂತ್. ಓಕೆ, ಸೊ ಅದರದ ವೇವ್ ಲೆಂತ್ ಏನಾಗಿದೆ? ಲಾಂಗರ್ ವೇವ್ ಲೆಂತ್.
ಸೊ ಹೌ ಡು ಯು ಅಂಡರ್ಸ್ಟ್ಯಾಂಡ್ ದ ಲಾಂಗರ್ ವೇವ್ ಲೆಂತ್? ಈ ಥರ ಒಂದು ಹೀಗಿದ್ದರೆ ಈಗ ನಿಮಗೆ ಎಸ್ ಥರ ಕಾಣುತ್ತಲ್ಲ, ಇದು ಒಂದು ವೇವ್. ಸೊ ಮೇಲ್ಗಡೆದನ್ನ ಕ್ರಸ್ಟ್ ಅಂತ ಕರೀತಾರೆ, ಕೆಳಗಡೆದನ್ನ ಟ್ರಫ್ ಅಂತ ಕರೀತಾರೆ. ಸೊ ಒನ್ ಕಂಪ್ಲೀಟ್ ಸೈಕಲ್ನ ಒನ್ ವೇವ್ ಲೆಂತ್ ಅಂತ ಕರೀತಾರೆ. ಸೊ ರೆಡ್ ಕಲರ್ಗೆ ಜಾಸ್ತಿ ವೇವ್ ಲೆಂತ್ ಇರೋದ್ರಿಂದ ಇಟ್ ಟ್ರಾವೆಲ್ಸ್ ಲಾಂಗರ್ ಡಿಸ್ಟೆನ್ಸ್. ಸೊ ಯು ಕ್ಯಾನ್ ಸಿ ಎಷ್ಟು ದೂರ ಹೋದ್ರೂ ನಮಗೆ ರೆಡ್ ಕಲರ್ ಬೇಗ ಎದ್ದು ಕಾಣುತ್ತೆ. ಸೊ ಅದಕ್ಕೆ ಆನ್ಸರ್ ಏನಂದರೆ ರೆಡ್. ಆಮೇಲೆ ಇಟ್ ಹ್ಯಾಸ್ ಎ ಲಾಂಗರ್ ವೇವ್ ಲೆಂತ್ ಅಂತ. ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋಣ. ಸ್ಟೇಟ್ ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂದಾಗ ಏನಾಗುತ್ತೆ ಅರ್ಥ ಆಗುತ್ತೆ ಅಂದರೆ ವೆರಿ ವೆರಿ ಸಿಂಪಲ್, ನಿಮ್ಗೆ ಗೊತ್ತಿರುತ್ತೆ. ಸೊ ದ ಕಾನ್ಸೆಪ್ಟ್ಸ್ ಈಸ್ ಲೈಕ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲೇನಾಗುತ್ತೆ ಅಂದರೆ 3 ಆ್ಯಕ್ಸಿಸ್ ಇರುತ್ತೆ. ಓಕೆ, ಸೊ ಒನ್ ಈಸ್ ಲೈಕ್ ಸೊ ಮ್ಯಾಗ್ನೆಟಿಕ್ ಫೀಲ್ಡ್, ದೆನ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ the motion of the conductor. So when magnetic field and electric current and motor of the conductor are perpendicular to each other, ಎಲ್ಲವೂ ಲಂಬವಾಗಿದ್ದರೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಒನ್ ಡೈರೆಕ್ಷನಲ್ಲಿ ಇರುತ್ತೆ, ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಒನ್ ಡೈರೆಕ್ಷನ್ ಅಂದರೆ 90 ಡಿಗ್ರಿ, ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇದಿದ್ದಾಗ ಮೋಷನ್ ಆಫ್ ದ ಕಾಯಿಲ್ ಅದು ಕೂಡ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ದಿಸ್ ಡಿಫೈನ್ಸ್ ದ ಲೆಫ್ಟ್ ಹ್ಯಾಂಡ್ ರೂಲ್. ನಾವೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಸೊ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಲೈವ್ ವೈರ್ ಆ್ಯಂಡ್ ದ ನ್ಯೂಟ್ರಲ್ ವೈರ್ ಫಾರ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇನ್ ಅವರ್ ಕಂಟ್ರಿ? ಸೊ ಲೈವ್ ವೈರ್, ಡೊಮೆಸ್ಟಿಕ್ ಲೈವ್ ವೈರ್, ಆಮೇಲೆ ನ್ಯೂಟ್ರಲ್ ವೈರ್ ಅಂತ ಕರಿತಾರೆ. ನಮಗೆ ಗೊತ್ತು 2 ಸಾಕೆಟ್ 3 ಸಾಕೆಟ್ ಪಿನ್ ಅಂತ. ಹೀಗೆ ಈ ಥರ ಸಾಕೆಟ್ ಈ ಥರ ಇದ್ದರೆ ಎಲೆಕ್ಟ್ರಿಕ್ ಪಾಯಿಂಟಲ್ಲಿ ಈ ಥರ 3 ಹೋಲ್ಸ್ ಇರುತ್ತಲ್ಲ. ಸೊ ಇದು ಒಂದು ಲೈವ್ ವೈರ್ ಇರುತ್ತೆ, ಇನ್ನೊಂದು ನ್ಯೂಟ್ರಲ್ ಇರುತ್ತೆ. ಸೊ ಲೈವ್ ಆ್ಯಂಡ್ ನ್ಯೂಟ್ರಲ್, ಸೊ ಅಂದರೆ ಒಂದು ಮನೆಗೆ ಎಷ್ಟು ಕರೆಂಟ್ ವೋಲ್ಟ್ಸ್ ಬರ್ತಾ ಇರುತ್ತೆ ಅಂತ ಅವ್ರು ಕೇಳಿರೋದು. ಸೊ ಇನ್ ಅವರ್ ಕಂಟ್ರಿ ಅಂದರೆ ವಿಲ್ ಗೆಟ್ 220 ವೋಲ್ಟ್ಸ್ ಟು 240 ವೋಲ್ಟ್ಸ್ ಆಗಿರುತ್ತೆ. 220 ವೋಲ್ಟ್ಸ್ ಟು 240 ವೋಲ್ಟ್ಸ್. ಸೊ ಇದು ಲೈವ್ ವೈರು, ಇದು ನ್ಯೂಟ್ರಲ್ ವೈರ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು? ಡಿಫ್ರೆನ್ಸ್ ಇನ್ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ. ಸೊ ಇವು ಪ್ರತಿಯೊಂದು ಮನೆಗೂ ನಮ್ಮ ಇನ್ ಅವರ್ ಕಂಟ್ರಿ ದೇ ಸಪ್ಲೈ 220 ವೋಲ್ಟ್ಸ್, ಅದು ಅದರ ಅರ್ಥ. ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ವಾಟ್ ಈಸ್ ಪ್ರಿಸ್ಪೋಪಿಯಾ and what are the reasons for this defect? Suggest the remedy. ಸೊ ಪ್ರಿಸ್ಪೋಪಿಯಾ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ನಾವು ಪ್ರಿಸ್ಪೋಪಿಯಾ ಏನಂದರೆ ಇಟ್ ಈಸ್ ಎ ನ್ಯಾಚುರಲ್ ಏಜ್ ರಿಲೇಟೆಡ್ ಐ ಕಂಡೀಷನ್, ಅಂದರೆ ವಯಸ್ಸಾದಂತೆ ಬರ್ತಕ್ಕಂಥ ಒಂದು ಘಟ್ಟ. ಸೊ ಐ ಕಂಡೀಷನ್, ಏಜ್ ರಿಲೇಟೆಡ್ ಐ ಕಂಡೀಷನ್ ವೇರ್ ದ ಲೆನ್ಸ್ ಗ್ರ್ಯಾಜುವಲಿ ಲೂಸಸ್ ಫ್ಲೆಕ್ಸಿಬಿಲಿಟಿ and making it difficult to focus on close objects. ಅಂದರೆ ಲೆನ್ಸು ವಯಸ್ಸಾದಂಥ ಅದು ಫೋಕಲ್ ಪಾಯಿಂಟ್ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಆಗ ಪ್ರತಿಯೊಬ್ಬರಿಗೂ ಕಷ್ಟ ಆಗುತ್ತೆ. ಅದು ಯಾತಕ್ಕೆ ಆ ಥರ ಆಗುತ್ತೆ ಅಂದರೆ ಅದು 40 ವರ್ಷದ ಮೇಲ್ಪಟ್ಟವ್ರಿಗೆ ಶುರುವಾಗುತ್ತೆ ಇದು. ಸೊ ಯಾಕೆ ಅದರಿಂದ ಏನೇನು ತೊಂದರೆಗಳಾಗುತ್ತೆ ಅಂದರೆ ಬ್ಲರ್ರಿ ವಿಷನ್ ಬರುತ್ತೆ, ಆಮೇಲೆ ದೇ ಆರ್ ನಾಟ್ ಏಬಲ್ ಟು ಸಿ ಪ್ರಾಪರ್ಲಿ. ಅದನ್ನು ಹೇಗೆ ಸರಿ ಮಾಡ್ಬೋದು ಅಂದರೆ ಯು ಕ್ಯಾನ್ ಯೂಸ್ ದ ಗ್ಲಾಸಸ್, ರೀಡಿಂಗ್ ಗ್ಲಾಸಸ್ಸಿಂದ ಯೂಸ್ ಮಾಡ್ಬೋದು, ಕಾಂಟ್ಯಾಕ್ಟ್ ಲೆನ್ಸಿಂದ ಯೂಸ್ ಮಾಡ್ಬೋದು, ಅಥವಾ ಸರ್ಜರಿಯಿಂದ ಅದನ್ನು ಸರಿಪಡಿಸಬಹುದು. ಅದೇ ಥರ ನೆಕ್ಸ್ಟ್ ಕ್ವಶನ್ನು ಕೇಳಿದರೆ, ಅದು ವಾಟ್ ಈಸ್ ಶಾರ್ಟ್ ಸೈಟೆಡ್ನೆಸ್ ಆ್ಯಂಡ್ ವಾಟ್ ಆರ್ ದ ರೀಸನ್ಸ್ ಫಾರ್ ದ್ಯಾಟ್ ಆ್ಯಂಡ್ ಹೌ ಕ್ಯಾನ್ ದಿಸ್ ಬಿ ಡಿಫೆಕ್ಟ್ ಕ್ಯಾನ್ ಬಿ ಕರೆಕ್ಟೆಡ್? ಅಂದರೆ ಶಾರ್ಟ್ ಸೈಟೆಡ್ನೆಸ್ ಅಂದರೆ ದೂರದೃಷ್ಟಿ ಹತ್ತಿರದೃಷ್ಟಿ ಅಂತಾರಲ್ಲ ಅದು. ಶಾರ್ಟ್ ಸೈಟೆಡ್ನೆಸ್ ಅಂದರೆ ಈಗ ಹತ್ತಿರದಿರೋದು ಚೆನ್ನಾಗಿ ಕಾಣುತ್ತೆ, ದೂರದಲ್ಲಿ ಕಾಣಲ್ಲ. ಸೊ ಶಾರ್ಟ್ ಸೈಟೆಡ್ನೆಸ್ ಅಂದರೆ ಏನಂತ ಅರ್ಥ ಅಂದರೆ ಅದನ್ನು ಮಯೋಫಿಯಾ ಅಂತ ಕರೀತಾರೆ. ಇಟ್ ಎ ಕಾಮನ್ ವಿಷನ್ ಕಂಡೀಷನ್ ವೇರ್ ಕ್ಲೋಸ್ ಆಬ್ಜೆಕ್ಟ್ಸ್ ಅಪಿಯರ್ ಕ್ಲಿಯರ್ಲಿ ಬಟ್ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಆರ್ ಬ್ಲರಿ. ಅಂದರೆ ಹತ್ತಿರ ಇರೋದು ಚೆನ್ನಾಗಿ ಕಾಣುತ್ತೆ, ದೂರ ಇರೋದು ಚೆನ್ನಾಗಿ ಕಾಣಲ್ಲ, ಅದನ್ನು ಶಾರ್ಟ್ ಸೈಟೆಡ್ನೆಸ್ ಅಂತಾರೆ. ಸೊ ಅದರಿಂದ ಯಾಕೆ ಅದಾಗುತ್ತೆ ಅಂದರೆ ಅದು ಏಜ್ ರಿಲೇಟೆಡ್ ಆಗಿರುತ್ತೆ. ಇಟ್ ಅಕರ್ಸ್ ವೆನ್ ಐ ಗ್ರೋಸ್ ಟೂ ಲಾಂಗ್.
and causing light to focus in front of the retina rather than on it. ಅಂದರೆ ರೆಟಿನಾ ಮುಂದೆ ಅದು ಲೈಟ್ ಬೀಳ್ತಾ ಇರುತ್ತೆ, ಅದು ಫೋಕಸ್ ಆಗಲ್ಲ. ಸೊ ಇದು ಯಾವುದಕ್ಕೆ ಈ ಥರ ಆಗುತ್ತೆ ಅಂದರೆ ಅದು ಹುಟ್ಟಿದಾಗಿಂದನೇ ಬಂದಿರೋದಾಗಿರುತ್ತೆ, ಜೆನೆಟಿಕ್ಸ್ ಪ್ರಾಬ್ಲಮ್ ಅಥವಾ ಕಣ್ಣಿನ ರಚನೆ ಏನೋ ಸ್ಟ್ರಕ್ಚರಿಂದ ಆಗಿರುತ್ತೆ. ಅದನ್ನು ಯಾವ ಥರ ಸರಿ ಮಾಡ್ಬೋದು ಅಂದರೆ ಕಾನ್ಕೇವ್ ಲೆನ್ಸ್ ಆರ್ ಯೂಸ್ ಟು ಮೂವ್ ದ ಲೈಟ್ ಫೋಕಸ್ ಬ್ಯಾಕ್ ಟು ದ ರೆಟಿನಾ. ಅಂದರೆ ಕಾನ್ಕೇವ್ ಲೆನ್ಸ್ ಅಂದರೆ ಈ ಥರ ಇರುತ್ತೆ. ಸೊ ಈ ಥರ ಲೆನ್ಸನ್ನ ಯೂಸ್ ಮಾಡಿ ಅವರು ರೇ ಆಫ್ ಲೈಟ್ನ ರೆಟಿನಾ ಮೇಲೆ ಬೀಳುವಂಗೆ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ ದ ಆನ್ಸರ್ ಫಾರ್ ದ್ಯಾಟ್. ಮಯೋಪಿಯಾ ಅಂದರೆ ಹತ್ತಿರ ದೃಷ್ಟಿ. ಸೊ ಈಗ ನಾವು ನೆಕ್ಸ್ಟ್ ಕ್ವಶನ್ಗಳನ್ನ ಈ ಸರಿ ಸೈನ್ಸಲ್ಲಿ ಫಿಸಿಕ್ಸಲ್ಲಿ ಅವರು ಜಾಸ್ತಿ ಕೇಳಿರೋ ಕ್ವಶನ್ಸ್ ಅಂದರೆ ಎಲೆಕ್ಟ್ರಿಸಿಟಿ ಆ್ಯಂಡ್ ಲೈಟ್ ಮೇಲೇ ಕೇಳಿದ್ದಾರೆ ಮೆಜಾರಿಟಿ ಆಫ್ ದ ಕ್ವಶನ್ಸ್. ಸೊ ವಾಟ್ ಈಸ್ ಫ್ಯೂಸ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ 9ನೇ ಕ್ವಶನ್ನು, ವಾಟ್ ಈಸ್ ಫ್ಯೂಸ್ ಆ್ಯಂಡ್ ವಾಟ್ ಆರ್ ದ ರೀಸನ್ಸ್ ಫಾರ್ ಕಾಸಿಂಗ್ ಓವರ್ಲೋಡ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ವಾಟ್ ಈಸ್ ಫ್ಯೂಸ್ ಅಂತ ಕೇಳಿದ್ರೆ ನಾವೆಲ್ಲ ಫ್ಯೂಸ್ ಅಂದರೆ ಎಲ್ಲರೂ ಗೊತ್ತು, ಅಂದರೆ ಅದು ಎಲೆಕ್ಟ್ರಿಕ್ ಬಾಕ್ಸಲ್ಲಿ ಮೀಟ್ರ್ ಬಾಕ್ಸ್ ಜೊತೆ ಒಂದು ಪಕ್ಕ ಒಂದು ಹಾಕಿರ್ತಾರೆ, ಅದ್ರಲ್ಲಿ ಸಣ್ಣ ತಂತಿ ಇರುತ್ತೆ. ಸೊ ದಟ್ ಈಸ್ ಫ್ಯೂಸ್. ಅಂದರೆ ಏನು ಕೆಲಸ ಮಾಡುತ್ತೆ ಅಂದರೆ ಜಾಸ್ತಿ ಕರೆಂಟ್ ಬಂದಾಗ ಇಟ್ ಮೆಲ್ಟ್ಸ್, ಅಂದರೆ ದ ಮೆಟಲ್ ಈಸ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್. ಸೊ ಫ್ಯೂಸ್ ಈಸ್ ಎ ಸೇಫ್ಟಿ ಡಿವೈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಕಂಟೈನಿಂಗ್ ಎ ಥಿನ್ ವೈರ್ ವಿತ್ ಎ ಲೋ ಮೆಲ್ಟಿಂಗ್ ಪಾಯಿಂಟ್ ದಟ್ ಮೆಲ್ಟ್ಸ್ ಆ್ಯಂಡ್ ಬ್ರೇಕ್ಸ್ ದ ಸರ್ಕ್ಯೂಟ್ ಅಂತ ಹೇಳ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಮನೆಗೆ ಆಗುವಂಥ ಎಲೆಕ್ಟ್ರಿಕಲ್ ಹ್ಯಾಜಾರ್ಡ್ಸ್ ಎಲ್ಲ ಅದು ಕಟ್ ಡೌನ್ ಮಾಡುತ್ತೆ, ಮುಂದೆ ಆಗುವಂಥ ಅನಾಹುತಗಳನ್ನೆಲ್ಲ ಕಟ್ ಡೌನ್ ಮಾಡುತ್ತೆ. ಯಾತಕ್ಕೆ ಈ ಥರ ಆಗುತ್ತೆ ಅಂದರೆ, ಈಗ ಮಾಮೂಲಿ ಒಂದು ಸ್ವಿಚ್ ಬೋರ್ಡಲ್ಲಿ ಲೆಟ್ ಮೀ ಡ್ರಾ ಇಟ್, ಅದನ್ನ ಬರೆದು ತೋರಿಸ್ತೀನಿ. ಸೊ ಈ ಥರ ಒಂದು ಸ್ವಿಚ್ ಬೋರ್ಡ್ ಇದ್ದರೆ ಅದರಲ್ಲಿ ಒಂದು ಸಾಕೆಟ್ ಹೀಗೆ ಒಂದು ಪಿನ್ ಇರುತ್ತೆ, ಮಿಕ್ಕದೆಲ್ಲ ಸ್ವಿಚಸ್ ಇರುತ್ತೆ. ಸೊ ಈ ಒಂದು ಸಾಕೆಟ್ ಹಿಂಗೆ ಕನೆಕ್ಷನ್ ತೊಗೊಂಡು ಅವರು ಜಂಕ್ಷನ್ ಬಾಕ್ಸ್ಗೆ ಈ ಥರ 3-4 ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಕನೆಕ್ಟ್ ಮಾಡಿರ್ತಾರೆ. ಒಂದು ಮೊಬೈಲ್ ಚಾರ್ಜ್ ಮಾಡ್ತಾ ಇರ್ತಾರೆ, ಅಥವಾ ಇನ್ನೊಬ್ರು ಐರನ್ ಮಾಡ್ತಾ ಇರ್ತಾರೆ, ಅಥವಾ ಟಿ ವಿ ಕನೆಕ್ಟ್ ಮಾಡಿರ್ತಾರೆ. ಈ ಥರ ಆದಾಗ ಅದು ಓವರ್ಲೋಡ್ ಆಗುತ್ತೆ. ಸೊ ಓವರ್ಲೋಡ್ ಆಗಿ ಆ ಲೋಡು ಇಟ್ ವಿಲ್ ಕ್ರಿಯೇಟ್ ಮೋರ್ ಪ್ರೆಷರ್, ದ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಆನ್ ದ ವೈರ್ ಕೆಪಾಸಿಟಿಗಿಂತ ಜಾಸ್ತಿ ಕೆಲಸ ಮಾಡಿದಾಗ ಏನಾಗುತ್ತೆ, ದ ವೈರ್ ಗೆಟ್ಸ್ ಹೀಟೆಡ್ ಅಪ್, ಅದು ಹೀಟ್ ಆಗುತ್ತೆ. ಸೊ ಅದನ್ನು ಹೀಟ್ ಆದಾಗ ಏನಾಗುತ್ತೆ, ಇಟ್ಸ್ ಆಟೋಮೆಟಿಕಲಿ ಸ್ಟಾರ್ಟ್ಸ್ ಮೆಲ್ಟಿಂಗ್, ಅದು ಫ್ಯೂಸ್ ಮೇಲೆ ಸಡನ್ನಾಗಿ ಅದು ಎಫೆಕ್ಟ್ ಆಗುತ್ತೆ. ಸೊ ಇಟ್ ಪ್ರಿವೆಂಟ್ಸ್ ಫೈರ್ ಅಪ್ಲೈನ್ಸಸ್ ಡ್ಯಾಮೇಜ್ ಬೈ ಸ್ಟಾಪಿಂಗ್ ದ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ. ಅಂದರೆ ಎಕ್ಸೆಸ್ ಓವರ್ಲೋಡ್ ಆದಾಗ ಸಡನ್ನಾಗಿ ದಟ್ ಫ್ಯೂಸ್ ವೈರ್ ಮೆಲ್ಟ್ ಆಗಿಬಿಡುತ್ತೆ. ಆಗ ಕರೆಂಟ್ ವಿಲ್ ನಾಟ್ ಫ್ಲೋ, ದೆರ್ ಇಸ್ ಎ ಬ್ರೇಕೇಜ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಆಗ ಕರೆಂಟ್ ಯಾವಾಗ ಫ್ಲೋ ಆಗಲ್ವೋ ಆಗ ಅನಾಹುತಗಳನ್ನ ತಡೀಬಹುದು. ಅದೇ ಥರ ಶಾರ್ಟ್ ಸರ್ಕ್ಯೂಟ್ ಅಂತಲೂ ಕೇಳಿದ್ದಾರೆ. ಇನ್ನೊಂದು ಶಾರ್ಟ್ ಸರ್ಕ್ಯೂಟ್ ಅಂತ ಕೇಳಿದರೆ ಅದನ್ನು ಶಾರ್ಟ್ ಸರ್ಕ್ಯೂಟು ಹೇಗಾಗುತ್ತೆ ಅಂದರೆ, ಈ ಥರ ಒಂದು ಸ್ವಿಚ್ ಬೋರ್ಡಲ್ಲಿ ಈ ಥರ ವೈರ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅಂದರೆ ಈ ಥರ ವೈರು, ಅದರಲ್ಲಿ ಒಂದು ಲೈವ್ ವೈರು, ಇನ್ನೊಂದು ನ್ಯೂಟ್ರಲ್ ವೈರ್ ಇರುತ್ತೆ. ಈ ವೈರ್ಗಳೆಲ್ಲ ಸಮ್ಟೈಮ್ಸ್ ನಾವು ಮಾಮೂಲಿ ವೈರಲ್ಲಿ ನಾವು 2-3 ವೈರ್ ಇರುತ್ತೆ, ಅದರಲ್ಲಿ ನಾವು ಕೆಲವೊಮ್ಮೆ ಟೇಪ್ ಹಾಕಿರ್ತೀವಿ, ಟೇಪ್ ಹಾಕಿ ಇನ್ಸುಲೇಷನ್ ಮಾಡಿರ್ತೀವಿ, ಅಥವಾ ಫಾಲ್ಟಿ ಶೇಕಿಂಗ್ ಸಾಕೆಟ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ಸಮ್ಟೈಮ್ಸ್ ವಿ ಗೆಟ್ ಸ್ಪಾರ್ಕ್ಸ್ ಬರುತ್ತೆ. ಯಾತಕ್ಕೆ ಬರುತ್ತೆ ಅಂದರೆ, ಅದು ಅದರಲ್ಲಿ ವೈರ್ಗಳಿಗೆ ಒಂದು ಲೈವ್ ವೈರ್ ಇರುತ್ತೆ, ಇನ್ನು ನ್ಯೂಟ್ರಲ್ ವೈರ್. ಯಾವಾಗ ಅದು ಒಂದಕ್ಕೊಂದು ಅನ್ಸ್ಕಿನ್ ಆಗುವಾಗ ಯಾವುದೋ ಕಾರಣಕ್ಕೆ ಸರಿಯಾಗಿ ಸ್ಕಿನ್ ಇನ್ಸುಲೇಷನ್ ಮಾಡಿದಾಗ ಇಟ್ ವಿಲ್ ಟಚ್ ಈಚ್ ಅದರ್, ಅಂದರೆ ಟಚ್ ಆದಾಗ ಲೈವ್ ಮತ್ತು ನ್ಯೂಟ್ರಲ್ ವೈರು ಆಗ ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲಿ ಇಟ್ ಎಫೆಕ್ಟ್ಸ್ ದ ಫ್ಯೂಸ್ ಇಮಿಡಿಯೇಟಾಗಿ ಬರ್ನ್ ಆಗುತ್ತೆ. ಸಮ್ಟೈಮ್ಸ್ ಇಟ್ ವಿಲ್ ಕ್ಯಾಚ್ ಫೈರ್ ಆಲ್ಸೋ, ಸ್ಪಾರ್ಕ್ಸ್ ಬಂದು ಬೆಂಕಿ ಹತ್ಕೊಳ್ಳೋದೆಲ್ಲ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಶಾರ್ಟ್ ಸರ್ಕ್ಯೂಟ್ ಅಂತ ನಾವು ಕರಿತೀವಿ. ಸೊ ಈ ಥರ ನಾವು ಅದನ್ನು ಅನಲೈಸ್ ಮಾಡಬೇಕಾಗತ್ತೆ. ಸೊ ಶಾರ್ಟ್ ಸರ್ಕ್ಯೂಟು ಅಂತ ನಾವು ಕರಿತೀವಿ ಅಂತ. ನೆಕ್ಸ್ಟ್, ವಾಟ್ ಈಸ್ ಅರ್ತ್ ವೈರ್, ಎಕ್ಸ್ಪ್ಲೇನ್ ದ ಫಂಕ್ಷನ್ ಆಫ್ ದ ಅರ್ತ್ ವೈರ್. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಮನೆಗೂ ಕೂಡ ಅರ್ಥಿಂಗ್ ಅಂತ ಮಾಡಿರ್ತಾರೆ. ಸೊ ಒಂದು ಮನೆ ಇದ್ದರೆ, ಸೊ ಮನೆ ಪಕ್ಕ ಒಂದು ವೈರು ಭೂಮಿ ಒಳಗಡೆ ಹೋಗಿರುತ್ತೆ. ಸೊ ಭೂಮಿ ಒಳಗಡೆ ಈ ಥರ ಅವ್ರು ಹಾಕಿರ್ತಾರೆ. ಯಾಕೆಂದರೆ ವಾಟ್ ಎವರ್ ದ ಎಕ್ಸೆಸ್ ಕರೆಂಟ್ ಫ್ಲೋಸ್
ದಿಸ್ ವೈರ್ ಈಸ್ ಎ ಲೋ ರೆಸಿಸ್ಟೆನ್ಸ್ ವೈರ್, ಅಂದರೆ ಕಮ್ಮಿ ರೆಸಿಸ್ಟೆನ್ಸ್ ಇರುತ್ತೆ. ಯಾಕೆ ಅಂದರೆ ಜಾಸ್ತಿ ಕರೆಂಟ್ ಇದ್ರ ಮುಖಾಂತರ ಭೂಮಿಗೆ ಹೋಗ್ಬಿಡ್ಲಿ ಅಂತ. ಭೂಮಿಗೆ ಅಂದರೆ ಇಟ್ ವಿಲ್ ಬಿ ಅರ್ತ್ ಮೀನ್ಸ್ ಈಗ ಕೆಲವು ಸಮಯ ಕರೆಂಟ್ ಏನು ಮಳೆ ಬಂದಾಗ ಇದಾದಾಗ ಅಥವಾ ಎಲ್ಲ ಗ್ರೌಂಡಿಂಗ್ ಮಾಡಿಲ್ಲ ಅಂದರೆ ಅರ್ಥಿಂಗ್ ಮಾಡಿಲ್ಲ ಅಂದರೆ ಸುಮ್ಮನೆ ಗೋಡೆ ಮುಟ್ಟಿದ್ರೂ ಶಾಕ್ ಹೊಡೆಯುತ್ತೆ. ಸೊ ಯಾಕೆ ಅಂದರೆ ಅದು ಅರ್ಥಿಂಗ್ ಮಾಡಿರಲ್ಲ. ಕೆಲವು ಮಳೆ ಬಂದಾಗಲೂ ಅದು ವೈರನ್ನು ಟಚ್ ಎಲ್ಲೋ ಆಗ್ತಾಯಿದ್ರೆ ಮೆಟಲ್ಗೆ, ಸೊ ದಟ್ ಟೈಮ್ ಆಲ್ಸೋ ವಿಲ್ ಗೆಟ್ ಶಾಕ್. ಟು ಅವಾಯ್ಡ್ ದ್ಯಾಟ್ ಸೊ ಎಲೆಕ್ಟ್ರಿಕ್ ಅರ್ಥಿಂಗ್ ಮಾಡೇ ಇರ್ತಾರೆ. ಸೊ ಅದ್ರ ಏನು ಫಂಕ್ಷನ್ ಮಾಡುತ್ತೆ ಅಂದರೆ ಮನೆಗೆ ಬರ್ತಂಥ ಎಕ್ಸಸ್ ಕರೆಂಟನ್ನು ಇದ್ರ ಮುಖಾಂತರ ಪಾಸ್ ಮಾಡುತ್ತೆ. ಈ ಹೊರಗಡೆ ಹಾಕಿರೋ ವೈರ್ಗೂ ಒಳಗಡೆ ಹಾಕಿರೋ ವೈರ್ಗೂ ಭಾಳ ವ್ಯತ್ಯಾಸ ಇರುತ್ತೆ. ಹೊರಗಡೆ ಹಾಕಿರೋ ವೈರು ಕಮ್ಮಿ ರೆಸಿಸ್ಟೆನ್ಸ್ ಇರುತ್ತೆ, ಯಾಕೆಂದರೆ ಜಾಸ್ತಿ ಕರೆಂಟನ್ನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಎಕ್ಸಸ್ ಕರೆಂಟ್ ಬಂದನ್ನು ಅದು ಅಬ್ಸರ್ವ್ ಮಾಡಿ ಭೂಮಿಗೆ ಪಾಸ್ ಮಾಡುತ್ತೆ. ಸೊ ದಟ್ ಈಸ್ ದ ಮೈನ್ ಫಂಕ್ಷನ್ ಆಫ್ ದ ಅರ್ಥಿಂಗ್ ವೈರ್. ಸೊ ನನಗನ್ಸುತ್ತೆ ಎಲ್ಲರಿಗೂ ಚೆನ್ನಾಗಿ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ. ನೀವು ಕೂಡ ಅದೇ ಆನ್ಸರ್ ಬರೆದಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು 9ನೇ ಕ್ವಶನ್ ಆಯಿತು. 10ನೇ ಕ್ವಶನ್ಗೆ ಹೋಗ್ಬಿಟ್ರೆ ಈಗ ಡ್ರಾ ದ ರೇ ಡಯಾಗ್ರಾಮ್ ದಟ್ ಶೋಸ್ ದ ಇಮೇಜ್ ಫಾರ್ಮೇಷನ್ ವೆನ್ ದ ಆಬ್ಜೆಕ್ಟ್ ಕೆಪ್ಟ್ ಅಟ್ ಆಫ್ ಎ ಕಾನ್ಕೇವ್ ಮಿರರ್. ರೈಟ್ ದ ನೇಚರ್ ಆಫ್ ದ ಇಮೇಜ್ ಫಾರ್ಮ್ಡ್. ಯಾವ ಥರ ಇಮೇಜು ಫಾರ್ಮ್ ಆಗುತ್ತೆ ಅಂತ ಕೇಳಿದರೆ, ಕಾನ್ಕೇವ್ ಮಿರರ್, ಓಕೆ, ಲೆನ್ಸ್ ಅಲ್ಲ, ಅದು ಕಾನ್ಕೇವ್ ಮಿರರ್. ಸೊ ದ ಡಯಾಗ್ರಾಮ್ ನೀವೆಲ್ಲ ಬರೆದಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಕಾನ್ಕೇವ್ ಮಿರರಲ್ಲಿ ಏನಾಗುತ್ತೆ ಅಂದರೆ, ಸೊ ಇಮೇಜ್ ಈ ಥರ ಬರುತ್ತೆ. ಐ ವಿಲ್ ಡ್ರಾ ಇಟ್. ದ ಇಮೇಜ್ ವಿಲ್ ಬಿ ಲೈಕ್ ದಿಸ್, ಈ ಥರ ಬರುತ್ತೆ. ಒಂದು ಇದು ಕಾನ್ಕೇವ್ ಮಿರರ್ ಆಗಿದೆ. ಸೊ ಕಾನ್ಕೇವ್ ಮಿರರ್ ಆಗಿದೆ. ಆಮೇಲೆ ಇಲ್ಲಿ ಸೆಂಟ್ರಲ್ಲಿ ಪ್ರಿನ್ಸಿಪಲ್ ಫೋಕಸ್ ಇದು P. ಆಮೇಲೆ ಇಲ್ಲಿ ಬಂದು ನಮಗೆ ಇದು ಸೆಂಟರ್ ಆಫ್ ಕರ್ವೇಚರ್ C ಅಂತ. ಇದು ದಿಸ್ ಈಸ್ ದ ಆಬ್ಜೆಕ್ಟ್. ಓಕೆ, ಸೊ ಆಬ್ಜೆಕ್ಟ್ ಇಲ್ಲಿ ಪ್ಲೇಸ್ ಮಾಡಿದ್ರೆ ಅದು ರೇ ಆಫ್ ಲೈಟ್ ಹೀಗೆ ಹೋಗಿ ಸೊ ಕಾನ್ಕೇವ್ ಮಿರರ್ ಒಳಗಡೆ ರಿಫ್ಲೆಕ್ಷನ್ ಆಗಿ ಇಟ್ ವಿಲ್ ಕಮ್ ಹಿಯರ್ ಲೈಕ್ ದಿಸ್, ಈ ಥರ ಬಂದು ಹೀಗೆ ಪಾಸ್ ಆಗುತ್ತೆ. ಅದೇ ಥರ ಈಗ ಪ್ರಿನ್ಸಿಪಲ್ ಫೋಕಸ್ ಡೈರೆಕ್ಟ್ ಹೋಗಿ ಡೈರೆಕ್ಟ್ ವಾಪಸ್ ಬರುತ್ತೆ. ಇದು ಆಬ್ಜೆಕ್ಟ್ನ ನಾವು B ಅಂತ ಕರೆದ್ರೆ, ದ ಇಮೇಜ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಎಗೈನ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ದೆನ್ ಎಗೈನ್ ಇಟ್ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಹಿಯರ್ ಇಟ್ ಫಾರ್ಮ್ಸ್ ಒನ್ ಮೋರ್, ದಟ್ ಈಸ್ ಇಮೇಜ್ B' ಅನ್ನೋದು ಇಮೇಜು. ಸೊ ಇಲ್ಲೇನಾಗುತ್ತೆ ಅಂದರೆ ದ ನೇಚರ್ ಆಫ್ ದ ಇಮೇಜ್ ಈ ಥರ ಬರುತ್ತೆ. ದ ನೇಚರ್ ಆಫ್ ದ ಇಮೇಜ್ ವಿಲ್ ಬಿ ಯಾವ ಥರ ಆಗುತ್ತೆ ಅಂದರೆ ಎರಡೂ ಒಂದೇ. ಮೀನ್ಸ್ ಅಂದರೆ ಈಗ ಸೈಜ್ ಆಫ್ ದ ಇಮೇಜ್ ಬೋತ್ ರಿಮೇನ್ಸ್ ದ ಸೇಮ್. ದ ಆಬ್ಜೆಕ್ಟ್ ಇಮೇಜು ಆಮೇಲೆ ಆಬ್ಜೆಕ್ಟ್ ಇಮೇಜ್ ಆಬ್ಜೆಕ್ಟ್ ಸೈಜ್ ಏನಿದೆ ಅದೇ ಥರ ಇಮೇಜು ಸೈಜು ಅಷ್ಟೇ ಬರುತ್ತೆ. ಸೊ ಇಟ್ ಈಸ್ ಎ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೊ ಆ ಥರ ಯಾವ ಥರ ಇಮೇಜ್ ಫಾರ್ಮ್ ಆಗುತ್ತೆ ಅಂದರೆ ಇಟ್ ಈಸ್ ಎ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂದರೆ ಉಲ್ಟಾ ಬರುತ್ತೆ. ಆ್ಯಂಡ್ ಇಟ್ ಈಸ್ ಎ ಸೇಮ್ ಸೈಜ್. ಸೊ ದ ರೇ ಡಯಾಗ್ರಾಮು ನೀವು ಈ ಥರ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರೆಲ್ಲ ಮಾಡಿದ್ರೆ ಅವ್ರಿಗೆಲ್ಲ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಒನ್ ಇಲ್ಲಿ 10ನೇದಾಯಿತು ರೇ ಡಯಾಗ್ರಾಮ್ದು. ಸ್ಟೇಟ್ ದ ಲಾಸ್ ಆಫ್ ರಿಫ್ರ್ಯಾಕ್ಷನ್ ಆಫ್ ಲೈಟ್. ಓಕೆ, ರಿಫ್ರ್ಯಾಕ್ಷನ್ ಆಫ್ ಲೈಟ್ ಎಲ್ಲರಿಗೂ ಗೊತ್ತು, ಎಷ್ಟು ಚೆನ್ನಾಗಿರೋ ಆನ್ಸರ್. ವಾಟ್ ಈಸ್ ರಿಫ್ರ್ಯಾಕ್ಷನ್ ಆಫ್ ಲೈಟ್ ಅಂದರೆ ವೆರಿ ವೆರಿ ಸಿಂಪಲ್. ಹೀಗೆ ಒಂದು ಸರ್ಫೇಸ್ ಅಂತ, ಇದು ಮೇಲ್ಗಡೆದು ರೇರರ್ ಮೀಡಿಯಾ ಅಂತ ಇಟ್ಕೊಂಡ್ರೆ, ಇದು ಡೆನ್ಸರ್ ಮೀಡಿಯಾ ಅಂತ ಇಟ್ಕೊಂಡ್ರೆ, ಆ್ಯಂಡ್ ದಿಸ್ ಈಸ್ ನಾರ್ಮಲ್. ಆ್ಯಂಡ್ when the ray of light enters incident ray which hits the surface, then it bends towards the normal. So here you can see the bending of the light ಹಿಂಗೆ. ಸೊ ಈಗ ರೇ ಆಫ್ ಲೈಟ್ ಬೆಂಡ್ ಆಗಲಿಲ್ಲ ಅಂದರೆ ಹೆಂಗೆ ಹೋಗ್ತಾಯಿತ್ತು ಅಂದರೆ ಸ್ಟ್ರೈಟ್ ಹೋಗ್ತಾಯಿತ್ತು. ಸೊ ಇಲ್ಲಿ ಬೆಂಡ್ ಆಗುತ್ತಲ್ಲ, ಸೊ ಇಲ್ಲಿ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಇದು ಏನಾಗುತ್ತೆ ಅಂದರೆ ರಿಫ್ರ್ಯಾಕ್ಷನ್ ಆಗುತ್ತೆ, ರಿಫ್ರ್ಯಾಕ್ಷನ್ ಆಫ್ ಲೈಟ್. ವೆರಿ ವೆರಿ ಸಿಂಪಲ್. ನೀವು ಯಾವ ಥರ ಅಂದರೆ ಒಂದು ಗ್ಲಾಸಿಗೆ ನೀರು ಹಾಕ್ಬಿಟ್ಟು ಪೆನ್ಸಿಲ್ನ ಇಟ್ಟರೆ ಸೊ ಪೆನ್ಸಿಲ್ ಬೆಂಡ್ ಆಗಿರೋ ಥರ ಕಾಣುತ್ತೆ. ಓಕೆ, ಅದೇ ಥರ ನೀವು ಇನ್ನೊಂದು ಏನಂದರೆ ಇನ್ನೊಂದು ಗ್ಲಾಸಲ್ಲಿ ನೀವು ಒಂದು ಅಕ್ಷರ ಈಗ ಒಂದು ಚಿತ್ರನ ಹೇಗೆ ಬರಿಬೇಕು ಅಂದರೆ ಹೀಗೆ ಒಂದು ಪರ್ಸನ್ ನಿಂತಿರೋದು, ಆಮೇಲೆ ಹೀಗೆ ನಿಂತಿದ್ದೆ ಬರೆದ್ರು ಈ ಕಡೆ ಫೇಜಿಂಗ್ ಮಾಡಿ ಬರ್ಸಿದ್ರೆ, ಅಥವಾ ಜಸ್ಟ್ ಯು ರೈಟ್ ಯುವರ್ ನೇಮ್ ರಿವರ್ಸ್
say for example ಉಲ್ಟಾ ಬರೀರಿ, ಇದರಲ್ಲಿ ಈ ಥರ ಬರ್ಬೋದು. ಒಂದು ನಿಮಿಷ. ಸೊ ಐ ವಿಲ್ ಶೋ ಯು ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಈಗ ನಾನು UNA ಅಂತ ಬರ್ದಿದ್ದೀನಿ. ಅದನ್ನು ನೀವು ನೀರು ಹಾಕಿದ ತಕ್ಷಣ ಅದು ಹೇಗೆ ಕಾಣುತ್ತೆ ಅಂದರೆ ಅದು ಕರೆಕ್ಟಾಗಿ ಅಂತಲೇ ಕಾಣುತ್ತೆ. ಸೊ ಜಸ್ಟ್ ನೇಮ್. ಸೊ ಯು ಕ್ಯಾನ್ ಟ್ರೈ. ಅದನ್ನು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ನಾವು ಕರಿತೀವಿ. ಎನ್ ರೇ ಆಫ್ ಲೈಟ್ ಪಾಸಿಂಗ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಾ ದ ಲೈಟ್ ರೇ ಚೇಂಜ್ ಇಟ್ಸ್ ಪಾತ್. ಸೊ ಅದನ್ನು ನಾವು ಇಲ್ಲಿ ಹೇಳ್ತೀವಿ. ಸೊ ದಟ್ ಈಸ್ ದ ray diagram. So the refraction of light. Next question, mention any two difference between the convex mirror and convex lens. So now refraction of light ಅದನ್ನು ಮಾಡಿದ್ವಲ್ವಾ. ಓಕೆ. ಸೊ ನಾವು ಈಗ ನಿಮಗೆ ಗೊತ್ತಾಗ್ತದೆ ಕಾನ್ವೆಕ್ಸ್ ಮಿರರ್ ಹಾಗೆ ಲೆನ್ಸ್ಗೂ ಏನು ಡಿಫ್ರೆನ್ಸ್ ಅಂದರೆ, ಸೊ ಹಿಯರ್ ಕಾನ್ವೆಕ್ಸ್ ಮಿರರ್, ನಾನು ಎರಡನ್ನೂ ಬರೀತೀನಿ, ಕಾನ್ವೆಕ್ಸ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್. ಸೊ ಐ ವಿಲ್ ರೈಟ್ ಬೋತ್. ಇದು ಕಾನ್ವೆಕ್ಸ್ ಲೆನ್ಸ್. ಓಕೆ. ಇನ್ನೊಂದು ಬಂದು ಕಾನ್ವೆಕ್ಸ್ ಮಿರರ್. ಸೊ ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್. ಈಗ ವೆಹಿಕಲ್ ಮಿರರ್ ಇರುತ್ತಲ್ಲ, ವೆಹಿಕಲ್ ಮಿರರ್. ಸೊ ರಿಯರ್ ವ್ಯೂ ಮಿರರ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಯು ಕ್ಯಾನ್ ಸಿ ದ ಫಾರ್ ಅವೇ ಆಬ್ಜೆಕ್ಟ್ ನಿಯರ್. ದಿಸ್ ಈಸ್ ಮಿರರ್ ಆ್ಯಂಡ್ ದಿಸ್ ಈಸ್ ಲೆನ್ಸ್. ಸೊ ಲೆನ್ಸಲ್ಲಿ ಏನಾಗುತ್ತೆ ಅಂದರೆ, ಒನ್ ಎ ರೇ ಆಫ್ ಲೈಟ್ ಎಂಟರ್ಸ್ ಹಿಯರ್, ಇಟ್ ಕನ್ವರ್ಸ್ ದ ರೇಸ್ ಆಫ್ ಲೈಟ್ ಅಟ್ ಒನ್ ಪಾಯಿಂಟ್. ಸೊ ಇದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದರೆ, ನಾವು ಬೂದ್ಗಾಜು ಇಟ್ಕೊತಿರಲ್ಲ, ಬೂದ್ಗಾಜು ಇಟ್ಕೊಂಡು ಪೇಪರ್ನ ಸುಡ್ತಿರಲ್ಲ. ಸೊ ನಾವು ಚಿಕ್ಕದ್ರಲ್ಲಿದ್ದಾಗ ಆಡ್ತಾಯಿದ್ವಿ. ಆ ಥರ ಇಟ್ಕೊಂಡು ನಾವು ಬೂದ್ಗಾಜಲ್ಲಿ ಇಟ್ಕೊಂಡು ಅದನ್ನು ಪೇಪರ್ನ ಹಿಂಗೆ ಲೈಟ್ನ ಫೋಕಸ್ ಮಾಡಿದ್ರೆ ಒಂದು ಪಾಯಿಂಟಲ್ಲಿ ಅಲ್ಲಿ ಬೆಂಕಿ ಎತ್ಕೋತಾ ಇತ್ತು. ಸೊ ಅದನ್ನು ಒಂದು ಆಟದ ಥರ ನಾವು ಆಡ್ತಾಯಿದ್ವಿ. ಸೊ ದಟ್ ಈಸ್ ಅಲ್ಲಿ ಎರಡಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಕಾನ್ವೆಕ್ಸ್ ಲೆನ್ಸ್ ಆಲ್ವೇಸ್ ಕನ್ವರ್ಸ್ ದ ರೇಸ್ ಆಫ್ ಲೈಟ್, ಅಂದರೆ ಎಲ್ಲ ಕಿರಣಗಳು ಒಂದು ಕಡೆ ಸೇರ್ತವೆ. ಕನ್ವರ್ಸ್ ದ ರೇಸ್ ಆಫ್ ಲೈಟ್ ಆ್ಯಂಡ್ ಇಟ್ ಬಲ್ಜ್ ಅಟ್ ದ ಬೋತ್ ದ ಸೈಡ್ಸ್, ಅಂದರೆ ಮಧ್ಯದಲ್ಲಿ ಉಬ್ಕೊಂಡಿರುತ್ತೆ. ಓಕೆ. ಆ್ಯಂಡ್ ಇಟ್ ಈಸ್ ನಾಟ್ ಹಾಲೋ. ಕಾನ್ವೆಕ್ಸ್ ಮಿರರಲ್ಲಿ ಏನಾಗುತ್ತೆ, ಇಟ್ಸ್ ಯೂಸ್ಡ್ ಆ್ಯಸ್ ರಿಯರ್ ವ್ಯೂ ಮಿರರ್, ಅಂದರೆ ವೆಹಿಕಲ್ಗಳಲ್ಲಿ ಯೂಸ್ ಮಾಡ್ತಾರೆ, ಹಿಂದೆ ಬರ್ತಕ್ಕಂಥ ವೆಹಿಕಲ್ಗಳನ್ನ ನೋಡೋದಕ್ಕೆ. ಅಂದರೆ ಅವು ಎಷ್ಟು ಹತ್ತಿರದಲ್ಲಿ ಕಾಣ್ತವೆ ಅಂದರೆ, ಇಟ್ ಈಸ್ ವೆರಿ ನಿಯರೆಸ್ಟ್ ಬಟ್ ಆ್ಯಕ್ಚುಲಿ ಇಟ್ಸ್ ನಾಟ್ ನಿಯರ್. ಸೊ ಅದು ಹತ್ತಿರದಲ್ಲಿ ಕಾಣುತ್ತೆ. ಸೊ ನಮಗೆ ಅದರಿಂದ ಹಿಂದೆ ಬರ್ತಾರೋ ವೆಹಿಕಲ್ ಯಾವುದು ಅಂತ ಗೊತ್ತಾಗುತ್ತೆ. ಪ್ಲೇನ್ ಮಿರರಲ್ಲಿ ಯೂಸ್ ಮಾಡೋಕ್ಕೆ ಬರೋಲ್ಲ. ಸೊ ಇದು ಕಾನ್ವೆಕ್ಸ್ ಮಿರರ್. ಸೊ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ನೆಕ್ಸ್ಟ್, ಮೆನ್ಷನ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಕಾನ್ವೆಕ್ಸ್ ಲೆನ್ಸ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್ ಆಯಿತು. ನೆಕ್ಸ್ಟ್ ಇಂಪಾರ್ಟೆಂಟ್. ಓಕೆ, ವಾಟ್ ಈಸ್ ಮ್ಯಾಗ್ನಿಫಿಕೇಷನ್? ರೈಟ್ ದ ಫಾರ್ಮುಲಾ ಯೂಸ್ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಫಿಕೇಷನ್ ಆಫ್ ದ ಇಮೇಜ್ ಪ್ರೊಡ್ಯೂಸ್ಡ್ ಬೈ ಎ ಲೆನ್ಸ್. ಮ್ಯಾಗ್ನಿಫಿಕೇಷನ್ ಅಂದರೆ, ಈಗ ನಾವು ಒಂದು ಪಟ್ಟಿರೋದು ಅದು ಏನೋ ಲೈಕ್ ಹೆಚ್ಚು ಪಟ್ಟು. ಸೊ 1:1 ಏನೋ ಲೈಕ್ 5, 1:10. ಸೊ ನಾವೀಗ ನೀವು ಏನೋ ಲೈಕ್ 1x 2x 3x 10x ಅಂತೆಲ್ಲ ಹೇಳ್ತೀವಲ್ವ. ಸೊ 10 ಪಟ್ಟು 15 ಪಟ್ಟು. ಸೊ ಅದನ್ನು ಮ್ಯಾಗ್ನಿಫಿಕೇಷನ್ ಅಂತ, ಈಗ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ, ಅದು 50 ಪಟ್ಟು 100 ಪಟ್ಟು 1000 ಪಟ್ಟು ಈ ಥರ ಹೈ ರೆಸಲ್ಯೂಷನ್ ಲೆನ್ಸ್ ಯೂಸ್ ಮಾಡಿ ಅದನ್ನು ಆಬ್ಜೆಕ್ಟ್ನ ನೋಡ್ತೀವಿ. ಈವನ್ ಇನ್ ಕ್ಯಾಮರಾ ಆಲ್ಸೋ. ಈಗ ನಾವು ಮೊಬೈಲಲ್ಲಿ ಝೂಮ್ ಮಾಡ್ತೀವಾಗ ಅದು ನಿಮಗೆ ಅಲ್ಲಿ ತೋರಿಸುತ್ತೆ 1x 2x 3x ಅಂತ. ಸೊ ಅದು ಮ್ಯಾಗ್ನಿಫಿಕೇಷನ್ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಬಂದು ವಿ ಹ್ಯಾವ್ ದ ಇಂಪಾರ್ಟೆಂಟ್ ಕ್ವಶನ್. ಇದು ಬಂದು ತುಂಬಾ ಚೆನ್ನಾಗಿದೆ, 100ನೇ ಕ್ವಶನ್ನು. ಸೊ 2 resistors having resistance 2 ohm are first connected in series, then in electric circuit to a potential difference 6 volts.
Okay, and electric power to this circuit in series and parallel combination. Two resistors having resistance 2 ohm are first connected in series and then in parallel in an electric circuit to a potential difference 6 volts ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ಏನು ಕೇಳಿದರೆ ಎಲೆಕ್ಟ್ರಿಕ್ ಪವರ್ ಆಫ್ ದಿಸ್ ಸರ್ಕ್ಯೂಟ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲ್ ಕಾಂಬಿನೇಷನ್ ಅಂತ. ಈ ಕ್ವಶನ್ಗೆ ಆನ್ಸರ್ ಎಲ್ಲರೂ ಬರೆದಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಆನ್ಸರ್ ಏನು ಬಂದು ಅಂದರೆ ದ ಆನ್ಸರ್ ಈಸ್ ಒಂದು ಕ್ವಶನ್ಗೆ ಇನ್ ಸೀರೀಸ್ ಎಲೆಕ್ಟ್ರಿಕ್ ಪವರ್ ಇನ್ ಸೀರೀಸ್ ಎಷ್ಟು ಬರುತ್ತೆ ಅಂದರೆ 9 ವೋಲ್ಟ್ಸ್ ಬಂದಿರಬೇಕು. ಸೊ ಎಲೆಕ್ಟ್ರಿಕ್ ಪವರ್ಗೆ 9 ವೋಲ್ಟ್ಸ್ ಒಂದು ಕ್ವಶನ್ಗೆ. ಇನ್ನೊಂದು ಕ್ವಶನ್ಗೆ ಎಷ್ಟು ಬಂದಿರುತ್ತೆ ಅಂದರೆ ಎಲೆಕ್ಟ್ರಿಕ್ ಪವರ್ ಇನ್ ಪ್ಯಾರಲಲ್ ಎಷ್ಟು ಅಂದರೆ 36 ವ್ಯಾಟ್ಸ್, 9 ವ್ಯಾಟ್ಸ್ ಆ್ಯಂಡ್ 36 ವ್ಯಾಟ್ಸ್. ಯಾರ್ಯಾರಿಗೆ 9 ವ್ಯಾಟ್ಸ್ ಬಂದಿದೆ, ಎಲೆಕ್ಟ್ರಿಕ್ ಪವರ್ ಇನ್ ಸೀರೀಸ್ 9 ವ್ಯಾಟ್ಸ್, ತುಂಬ ಕರೆಕ್ಟಾಗಿ ವರ್ಕ್ ಮಾಡಿದ್ದೀರಾ. ಅದೇ ಥರ ಇನ್ನೊಂದು ಬಂದು 36 ವ್ಯಾಟ್ಸ್ ಅಂತ ಬರುತ್ತೆ, ಅದು ಎಲೆಕ್ಟ್ರಿಕ್ ಪವರ್ ಇನ್ ಪ್ಯಾರಲಲ್. ಇದು ಹೇಗೆ ಆನ್ಸರ್ ಬಂತು ಅನ್ನೋದನ್ನ ನಾವು ಈಗ ನೋಡೋಣ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕ್ವಶನ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ 2 resistor ಹ್ಯಾವಿಂಗ್ 2 ohm resistance. ಸೊ 2 ohm resistance ಅಂದರೆ ಈ ಥರ ಬರುತ್ತೆ. ಓಕೆ, ಸೊ 2 ohm resistors ಇನ್ ಸೀರೀಸ್ ಆ್ಯಂಡ್ 2 ohm resistance ಪ್ಯಾರಲ್ ಈ ಥರ. ಸೊ ಒಂದು ಇಲ್ಲೊಂದು, ಇನ್ನೊಂದು ಇಲ್ಲೊಂದು, ಇದು 2 ohm, ಇದು 2 ohm. ಆಮೇಲೆ ಇಲ್ಲೊಂದು ಹಿಂಗೆ ಬರುತ್ತೆ, ಇಲ್ಲಿ ವೋಲ್ಟೇಜ್ ಬರುತ್ತೆ 6 ವೋಲ್ಟ್ಸು. ಆಮೇಲೆ ಇಲ್ಲೊಂದು, ಆಮೇಲೆ ಇಲ್ಲೊಂದು. ಸೊ ಇದು 2 ಪ್ಯಾರಲಲ್, ಇದು 2, ಇಲ್ಲೂ 2 ಪ್ಯಾರಲಲ್, ಇದು 2, ಇಲ್ಲೊಂದು 2. ಸೊ ಈ ಥರ ಬಂದು ಈ ಥರ ಇರುತ್ತೆ. ಸೊ ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಫಸ್ಟು ವಾಟ್ ದೇ ಆರ್ ಆಸ್ಕಿಂಗ್ ಸೀರೀಸ್. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ರೆಸಿಸ್ಟೆನ್ಸ್ ಇನ್ ಈಚ್ ರೆಸಿಸ್ಟರ್. ಸೊ ರೆಸಿಸ್ಟೆನ್ಸ್ ಎಷ್ಟಿರೋದಂದರೆ 2 ohm ಕೊಟ್ಟಿದ್ದಾರೆ. ಓಕೆ, ಸೊ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಸೀರೀಸ್ ಕಾಂಬಿನೇಷನ್ ಅಂತ ಕೇಳಿದರೆ. ಸೀರೀಸ್ ಕಾಂಬಿನೇಷನ್ ಅಂದರೆ ಸೊ ಈಕ್ವಿಲೆಂಟ್ ರೆಸಿಸ್ಟೆನ್ಸ್ ಅಂದರೆ ಸೀರೀಸ್ ಕಾಂಬಿನೇಷನಲ್ಲಿ ಏನು ಮಾಡ್ತೀವಿ ಅಂದರೆ ಈ ಥರ ಮಾಡ್ತೀವಿ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ಸೊ ವಿಲ್ ಡೂ ಲೈಕ್ ದಿಸ್. ತೋರಿಸ್ತೀನಿ. ಸಣ್ಣ ಪೆನ್ಸಿಲ್ ತೊಗೊಂಡೆ. ಈಗ ಯಾವ ಥರ ಅಂದರೆ ಈಗ ರೆಸಿಸ್ಟೆನ್ಸ್ ಇನ್ ಸೀರೀಸ್ RS ಅಂತ ಬರೀರಿ. RS ಬರೆದ್ಬಿಟ್ಟು ಇಲ್ಲಿ R1 R2 ಅಂದರೆ 2 ohm ಅಂದರೆ ಈಗ 2 + 2 ಎಷ್ಟಾಯಿತು, 4 ohm. ಸೊ ರೆಸಿಸ್ಟೆನ್ಸ್ ಇನ್ ಸೀರೀಸ್ 4 ohm. ಸಿಂಪಲ್ಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಎಲೆಕ್ಟ್ರಿಕ್ ಪವರ್ ಇನ್ ಸೀರೀಸ್ ಕಂಡುಹಿಡಬೇಕು. ಸೊ ಎಲೆಕ್ಟ್ರಿಕ್ ಪವರ್, ಸೊ ಇಲ್ಲಿ ಶಾರ್ಟ್ ಫಾರ್ಮಲ್ಲಿ ಬರೀತೀನಿ EP ಅಂತ. ಎಲೆಕ್ಟ್ರಿಕ್ ಪವರ್ ಈಸ್ ಈಕ್ವಲ್ ಟು P ಈಸ್ ಈಕ್ವಲ್ ಟು V²/R ಅಂತ ಕರಿತೀವಿ. ಸೊ V ಅಂದರೆ ವೋಲ್ಟೇಜ್ ಅವರೇ ಕೊಟ್ಟಿದ್ದಾರೆ. ಸೊ ಇದು 6 ಸ್ಕ್ವೇರ್. ಕೆಳಗಡೆ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಎಷ್ಟು ಬಂದಿದೆ 4, ಅದನ್ನು ಬರೀಬೇಕು. ಸೊ ಇಟ್ ಬಿಕಮ್ಸ್ ಏನಾಯಿತು ಅಂತ ಇಲ್ಲಿ 36/4. 36/4 ಅಂದರೆ ಏನು, 4 1s 4 9s. ಸೊ ಇಲ್ಲೇನಾಗುತ್ತೆ ಅಂದರೆ ಸೀರೀಸ್ ಎಲೆಕ್ಟ್ರಿಕ್ ಪವರ್ ಓಕೆ ಇನ್ ಸೀರೀಸ್ ಎಷ್ಟಾಗುತ್ತೆ ಅಂದರೆ ಇಲ್ಲಿ 9 ವ್ಯಾಟ್ ಅಂತ ಬರುತ್ತೆ. 9 ವ್ಯಾಟ್ ಆಗಿ ಬಂದು ಫಸ್ಟು ರೆಸಿಸ್ಟೆನ್ಸ್ನ ಆ್ಯಡ್ ಮಾಡ್ಕೊಳ್ಳಿ 2 + 2. ಓಕೆ, ದೆನ್ ಫಾರ್ಮುಲಾ ಎಲೆಕ್ಟ್ರಿಕ್ ಪವರ್ ಈಸ್ ಈಕ್ವಲ್ ಟು V²/R ಅಂತ ಆಗುತ್ತೆ. ಆಮೇಲೆ ನಾವು V ಜಾಗಕ್ಕೆ 6 ಅಂತ ಬರೀತೀವಿ, ಯಾಕಂದರೆ ಅದು ಕ್ವಶನ್ ಕೊಟ್ಟಿದ್ದಾರೆ. 6 ಸ್ಕ್ವೇರ್ ಅದು. ಸೊ ಓವರ್ 4 ಅಂದರೆ 6 ಸ್ಕ್ವೇರ್ ಅಂದರೆ 36/4, 4 1s 4 9s. ಸೊ 9 ವ್ಯಾಟ್ ಅಂತ ಆಯಿತು. ಸೊ ನಮಗೆ ಒಂದು ಪಾರ್ಟೊಂದು ಆನ್ಸರ್ ಬಂತು. ಈಗ ನಾವು ಈಗ ನೆಕ್ಸ್ಟ್ ಪಾರ್ಟ್ ಆನ್ಸರ್ಗೆ ಹೋಗೋಣ. ಎಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಪಾರ್ಟ್. ಸೊ ನಾವು ನೆಕ್ಸ್ಟ್ ಪಾರ್ಟ್ ಐ ಚೂಸ್ ಒನ್ ಮೋರ್ ಪೆನ್ಸಿಲ್. ನೆಕ್ಸ್ಟ್ ಪಾರ್ಟ್ ಈ ಥರ ಇರುತ್ತೆ. ಸೊ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಸೊ ರೆಸಿಸ್ಟೆನ್ಸ್ 1/R ಅಂದರೆ ಇಲ್ಲಿ 1/2 + 1/2 ಎಷ್ಟಾಗುತ್ತೆ, ಹಾಫ್ ಪ್ಲಸ್ ಹಾಫ್ ಅಂದರೆ ಇದು 1. ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಮಾಡಬೇಕು. ಸೊ ಪ್ಯಾರಲಲ್ ಅಂದರೆ 1/R1 + 1/R2. ಸೊ ಇಲ್ಲೇನಾಗುತ್ತೆ ಅಂದರೆ
ರೆಸಿಸ್ಟೆನ್ಸ್ ಏನಾಗುತ್ತೆ ಇನ್ ಪ್ಯಾರಲಲ್, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಈಸ್ ಈಕ್ವಲ್ ಟು 1 ಓಮ್ ಅಂತ ಬಂತು. ಯಾಕಂದರೆ ಹಾಫ್ ಪ್ಲಸ್ ಹಾಫ್ ಅಂದರೆ 1. ನೆಕ್ಸ್ಟ್ ಫಾರ್ಮುಲಾ ಎಲೆಕ್ಟ್ರಿಕ್ ಪವರ್ ಅದು ಗೊತ್ತು, ಇ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ಸೊ ವಿ ಸ್ಕ್ವೇರ್ ಅಂದರೆ ನಿಮ್ಗೆ ಗೊತ್ತು 6 ಸ್ಕ್ವೇರ್ ಬೈ 1, ಆರ್ ಅಂದರೆ 1 ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಸೊ 6 ಸ್ಕ್ವೇರ್ ಅಂದರೆ ನಿಮ್ಗೆ ಗೊತ್ತು ಏನಂದರೆ ಅದು ಎಲೆಕ್ಟ್ರಿಕ್ ಪವರ್. ಓಕೆ, ಎಲೆಕ್ಟ್ರಿಕ್ ಪವರ್ ಇನ್ ಪ್ಯಾರಲಲ್, ಎಲೆಕ್ಟ್ರಿಕ್ ಪವರ್ ಇನ್ ಪ್ಯಾರಲಲ್ ಪಿ ಪಿ ಅಂತ ಹಾಕಿದ್ದೀನಿ, ದಟ್ ಈಸ್ 36 ವ್ಯಾಟ್ಸ್. ಸೊ ಇದು ಆನ್ಸರ್ ಬರಬೇಕು. ಈ ಥರ ನೀವು ಮಾಡಿದರೆ ನೀವೆಲ್ಲ ಕರೆಕ್ಟಾಗಿ ಸ್ಟೆಪ್ಸ್ ಚೆನ್ನಾಗಿ ಮಾಡಿ ಆನ್ಸರ್ ಬಂದಿರುತ್ತೆ. ಸೊ ಎಲ್ಲರೂ ನೋಡ್ಕೊಳ್ಳಿ, ಈ ಥರ ಮಾಡಬೇಕು. ಸೊ ಇವತ್ತಿಗೆ ಐ ಥಿಂಕ್ ನಾವು ವಿ ಹ್ಯಾವ್ ಕೆಮಿಸ್ಟ್ರಿ ಪಾರ್ಟ್. ಐ ವಿಲ್ ಸ್ಟಾರ್ಟ್ ಕೆಮಿಸ್ಟ್ರಿ ಪಾರ್ಟ್ ಟುಮಾರೋ. ನಾನು ಇಲ್ಲಿವರೆಗೆ ಮಾಡಿದ್ದು ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಏನೇ ಡೌಟ್ ಇದ್ದರೂ ನೀವು ಕಾಮೆಂಟ್ಸಲ್ಲಿ ನನಗೆ ತಿಳಿಸಿ. ಚಾನಲ್ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನೀವೆಲ್ಲ ಚೆನ್ನಾಗಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಈ ಥರನೇ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.